ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ವನಿತಾ ಪುರುಷೋತ್ತಮ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ವನಿತಾ ಅವರೇ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ವನಿತಾ ಅವರೇ, ಎಲ್ಲಿಂದ ಬಂದಿರೋದು ನೀವು? ನಾವು ಬೆಂಗಳೂರಿಂದನೇ ಬಂದಿರೋದು. ಎಲ್ಲಿ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಮಾಗಡಿ ರೋಡಲ್ಲಿ ಇದ್ದೀವಿ. ಮಾಗಡಿ ರೋಡ್ ಅಲ್ಲ? ಓಕೆ. ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ಅಡುಗೆನ ಮಾಡ್ತಾ ಇದ್ದೀರಾ? ಮೊದಲಿಗೆ ನಾನು ಕಾಯಿ ಹಾಲಿನ ಅನ್ನವನ್ನು ಮಾಡ್ತೀನಿ. ಆಮೇಲೆ ಪುದೀನ ಚಟ್ನಿಯನ್ನ ಮಾಡ್ತೀನಿ, ಅದಕ್ಕೆ ಸೈಡ್ ಡಿಶ್. ಹೌದಾ? ನೀವೀಗ ಪುದೀನ ಇಟ್ಕೊಂಡಿದ್ದೀರಾ? ಮೊದಲಿಗೆ ಪುದೀನ ಚಟ್ನಿ ಮಾಡ್ತೀನಿ ಫಸ್ಟ್, ಆಮೇಲೆ ಕಾಯಿ ಹಾಲಿನ ಅನ್ನ ಮಾಡ್ತೀನಿ. ಓಕೆ, ಸರಿ. ಈಗ ಪುದೀನ ನೋಡ್ದೆ ಅಲ್ವಾ, ಅದಕ್ಕೆ ಅನ್ಕೊಂಡೆ. ಸರಿ, ಈಗ ಏನೆಲ್ಲ ಪುದೀನ ಚಟ್ನಿ ಅಂತ ಹೇಳಿದ್ರಲ್ವಾ, ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಕಾಯಿ ತುರಿ ಬೇಕಾಗತ್ತೆ, ಆಮೇಲೆ ಉದ್ದಿನ ಬೇಳೆ, ಕಡಲೆಬೇಳೆ, ಪುದೀನ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಆಮೇಲೆ ಖಾರಕ್ಕೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಟೊಮೆಟೊ ತೊಗೊಂಡಿದ್ದೀನಿ. ಇದೆಲ್ಲನೂ ಬಳಸ್ಕೊಂಡು ನಾವು ಈಗ ಅಡುಗೆಯನ್ನು ಮಾಡೋಣ, ಪುದೀನ ಚಟ್ನಿ ಮಾಡೋಣ. ಓಕೆ, ಸೊ ಶುರು ಮಾಡೋಣ ಅಲ್ಲ? ಏನು ಬೇಕು ನಿಮಗೆ ಇವಾಗ? ಈಗ ಮೊದಲಿಗೆ ಸ್ಟವ್ ಅನ್ನು ಮಾಡಿಸ್ಕೊಳ್ಳೋಣ. ಹೌದು, ಮೊದಲನೆಯ ಲೆಸನ್ ಸ್ಟವ್ ಆನ್ ಮಾಡ್ಕೊಳ್ಳೋದು. ಓಕೆ. ಫ್ರೈಯಿಂಗ್ ಪ್ಯಾನ್ ಏನು ಬೇಕು? ಎಣ್ಣೆ ಬೇಕಾ? ಸ್ವಲ್ಪ ಎಣ್ಣೆ ಕೊಡಿ. ಎಷ್ಟು ಎಣ್ಣೆ ಹಾಕೊಳ್ಳೋದು? ಸುಮ್ಮನೆ ಒಂದೊಂದು ಒಗ್ಗರಣೆ ಆಗೋಷ್ಟು 1 ಟೀ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಉದ್ದಿನ ಬೇಳೆ, ಕಡಲೆಬೇಳೆ ಹಾಕಿ. ಎಷ್ಟು ಉದ್ದಿನ ಬೇಳೆ? ತುಂಬಾ ಜಾಸ್ತಿನೇ ತಗೊಳ್ಬೇಕಾ? ಒಂದು 2 ಟೀ ಸ್ಪೂನ್ ತಗೊಂಡ್ರೆ ಸಾಕು. ಅಂದ್ರೆ ಈಗ ರೆಗ್ಯುಲರ್ ಆಗಿ ಒಗ್ಗರಣೆ ತಗೊಳ್ತಾರಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಓಕೆ. ಕಡಲೆಬೇಳೆ ಎಷ್ಟು ತಗೊಂಡ್ರಿ? ಎಲ್ಲ 2 ಟೀ ಸ್ಪೂನ್ ತಗೊಂಡಿದ್ದೀನಿ. ಒಂದು 3 ಸ್ಪೂನ್. ಒಂದು ಬೌಲ್ ಏನದು ಸೊಪ್ಪು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಸೊಪ್ಪು ಜಾಸ್ತಿ ತಗೊಂಡಿದ್ದೀನಿ, ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಅಂದ್ರೆ ಅದಕ್ಕೋಸ್ಕರ ಈ ಜಾಸ್ತಿ ಸೊಪ್ಪು ತಗೊಂಡ್ರೆ ಅದು ಸ್ವಲ್ಪ ಜಾಸ್ತಿ. ಈಗ ಸ್ವಲ್ಪ ಹುರಿಬೇಕು. ಇದನ್ನ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು. ಸೊ ಈಗ ಇದೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ನೆಕ್ಸ್ಟು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಅಂದ್ರೆ ಗೋಲ್ಡನ್ ಬ್ರೌನ್. ಹೌದು, ಅದೇ ಟೇಸ್ಟ್ ಕೊಡೋದು. ಬ್ಯಾಡಗಿ ಮೆಣಸು ತಗೊಂಡಿದ್ದೀರಾ? ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಈಗ ಪುದೀನ ಹಾಕ್ಕೊಳ್ಳೋಣ. ಪುದೀನ ಸೊಪ್ಪು ಮಾತ್ರ ಅಲ್ವಾ? ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಕೊಡಿ. ಅದು ಪುದೀನಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ. ಈಗ ಇದೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೊಗೊಳ್ಳೋಣ. ಪ್ಲೇಟಲ್ಲಿ ಅಥವಾ ಮಿಕ್ಸಿ ಗ್ರೈಂಡ್ರಲ್ಲಿ ಜಾರಲ್ಲೇ ತೊಗೊಂಡ್ಬಿಡೋಣ. ಮಿಕ್ಸಿಗೆ ಹಾಕ್ಬಿಡ್ತೀರಾ? ಇನ್ನೇನಾದರೂ ಹುರಿಯೋಕ್ಕಿದೆಯಾ? ಇನ್ನೇನು ಹುರ್ಕೊಳ್ಳೋದು? ಈಗ ಈರುಳ್ಳಿನ ಹುರ್ಕೊಳ್ಳೋಣ. ಸರಿ. ಎಣ್ಣೆ ಬೇಕಾ? ಎಣ್ಣೆ ಬೇಕು. ಪುದೀನ ಮಾಡುವಾಗ ಪುದೀನ ಆರೋಗ್ಯಕ್ಕೆ ಹೌದು, ಆರೋಗ್ಯಕ್ಕೆ ಒಳ್ಳೆಯದು. ಹೌದು, ಡೈಜೆಷನ್ ಚೆನ್ನಾಗಾಗುತ್ತೆ. ಮಕ್ಳಿಗಂತೂ ಇನ್ನೂ ತುಂಬ ಒಳ್ಳೆಯದು. ಹೊಟ್ಟೆ ತುಂಬ ಚೆನ್ನಾಗಿ ಮಕ್ಕಳು ಹಶು ಆಗ್ತಾ ಇರುತ್ತೆ, ಊಟ ಮಾಡ್ಬೋದು. ಸೊ ನೆಕ್ಸ್ಟು ಈರುಳ್ಳಿನ ಹಾಕೊಳ್ಳೋಣ. ಈಗ ಹೊಟ್ಟೆ ಅಪ್ಸೆಟ್ ಆಗಿದೆ, ಬೇರೆ ತಿಂದು ಸರಿ ಇಲ್ಲ ಅಂದ್ರೆ ಒಂದು ಪುದೀನ ಚಟ್ನಿ ಅಥವಾ ಆಕ್ಚುಲಿ ಹಸಿ ಪುದೀನನು ತಿನ್ಬೋದು. ನೀಟಾಗಿ ಕ್ಲೀನ್ ಮಾಡಿದ್ರೆ ತಿನ್ಬೋದು. ತಿಂದ್ರೆ ಸ್ವಲ್ಪ ಹೊಟ್ಟೆ ಕ್ಲಿಯರ್ ಆಗುತ್ತೆ. ಸೊ ಹಸಿ ತಿನ್ನಕ್ಕಾಗಲ್ಲ ಅಂದ್ರೆ ಈ ತರ ಚಟ್ನಿ ಮಾಡ್ಕೋಬಹುದು. ಅವಾಗ ನಾಲ್ಗೆ ಕೆಟ್ಟೋಗಿದ್ರೇನು ಇದನ್ನ ಮಾಡ್ಕೊಂಡು ಟೇಸ್ಟ್ ಮಾಡ್ಕೋಬಹುದು. ಈಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದೀವಿ. ಇದ್ರ ಜೊತೆಗೆ ಟೊಮೆಟೊನ ಸೇರಿಸ್ಕೊಳ್ಳೋಣ. ಎಷ್ಟು ಟೊಮೆಟೊ ತಗೊಂಡಿದ್ದೀರಾ? ಟೊಮೆಟೊ 1.5 ಅಷ್ಟು ತಗೊಂಡಿದ್ದೀನಿ. ಒಂದು ಈರುಳ್ಳಿ ತಗೊಂಡಿದ್ದೀರಾ? ಒಂದು ಈರುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ಹುಳಿ ಬೇಕು ಅನ್ನೋರು ಸ್ವಲ್ಪ ಹುಣಸೆಹಣ್ಣನ್ನು ಸಹ ಸೇರಿಸ್ಕೋಬಹುದು. ಇದೇನು ಟೊಮೆಟೊ ಕಟ್ ಮಾಡ್ಕೊಳ್ಳೋಬೇಡ್ವಾ? ಹಾಗೇನಾ? ಟೊಮೆಟೊ ಒಂದು ಹಾಫ್ ಬಾಯ್ಲ್ ಆದರೆ ಸಾಕು. ಸುಮ್ಮನೆ ಅದರ ಸಿಪ್ಪೆ ಪೀಲ್ ಆಗೋ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಈಗ ಟೊಮೆಟೊ ಹಾಕ್ಕೊಂಡಿದ್ದೀವಿ, ಈರುಳ್ಳಿನೂ ಫ್ರೈ ಮಾಡ್ಕೊಂಡಿದ್ದೀವಿ. ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು, ಕೆಂಪಗೆ ಬರಬೇಕು. ಸೊ ಈಗ ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಡೋಣ.
ಇನ್ನೇನಿಲ್ವಾ ಹುರಿಯೋದು? ಹಾಂ ಈಗ ಅಷ್ಟೇ ಎಲ್ಲ ಆಗಿದೆ. ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಸೇರಿಸ್ಕೊಂಡು ತೆಂಗಿನಕಾಯಿ ಮಾತ್ರ ಇದೆ ಅಲ್ವಾ? ಹಾಂ ತೆಂಗಿನಕಾಯಿ ಮಾತ್ರ ಅದನ್ನು ತುರಿದಿಟ್ಕೊಂಡಿದ್ದೀವಿ. ಸೊ ಇನ್ಸ್ಟೆಂಟಾಗಿ ಬೇಕು ಅಂದರೆ ಇದನ್ನು ಕಾಯಿ ತುರಿನ ಹಿಂಗೆ ಡೈರೆಕ್ಟಾಗಿ ಹಾಕ್ಕೋಬೋದು. ಇಲ್ಲ ನಾವು ಒಂದು 2-3 ದಿನ ಇಟ್ಕೋಬೇಕು ಅಂದರೆ ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕ್ಕೊಂಡ್ಬಿಟ್ರೆ ಒಣ ಕೊಬ್ಬರಿಯನ್ನು ಯೂಸ್ ಮಾಡ್ಬೋದು. ಅದನ್ನು ಯೂಸ್ ಮಾಡಿಕೊಂಡ್ರೆ ಒಂದು 3-4 ದಿವಸನೂ ಇಟ್ಕೋಬೋದು. ಫ್ರಿಜ್ಜಲ್ಲೂ ಇಟ್ಟೇ ಹೋದ್ರೂ ಇರುತ್ತೆ, ಏನಾಗಲ್ಲ. ಚಪಾತಿಗೆ ರೋಟಿಗೆ ಹೌದು ಮಾಡ್ಕೋಬೋದು. ಇದಾದ್ರೆ ಒಂದೇ ದಿನದಲ್ಲಿ ಖರ್ಚು ಮಾಡಬೇಕು. ಒಂದಿನ ಹೌದು ಹಸಿಕಾಯಿ. ಓಕೆ ಓಕೆ. ಸೊ ಎಲ್ಲ ಹಾಕ್ಬಿಟ್ಟಿದ್ದೀರಾ? ಇದ್ರ ಜೊತೆಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಂ ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ಈಗ ಇದನ್ನು ಮಿಕ್ಸಿ ಗ್ರೈಂಡರ್ಗೆ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಅಲ್ಲ? ಓಕೆ. ವನಿತಾ ಅವರೇ, ಈಗ ಪುದೀನಾ ಚಟ್ನಿ ಮಿಕ್ಸಿಗೆ ಹಾಕೊಂಡು ರೆಡಿ ಮಾಡಿ ಇಟ್ಬಿಟ್ಟಿದೀವಿ ಅಲ್ವಾ? ಇದೆ. ಸೊ ಇನ್ನೊಂದೇನೋ ಒಂದಿಷ್ಟು ಸಾಮಗ್ರಿಗಳನ್ನ ತಗೊಂಡಿದ್ದೀರಾ. ಇನ್ನೇ ಅಡುಗೆ ಮಾಡ್ತಾ ಇದ್ದೀರಾ? ಕಾಯಿ ಹಾಲಿನ ಅನ್ನವನ್ನ ಮಾಡ್ತಾ ಇದ್ದೀವಿ. ಕಾಯಿ ಹಾಲಿನ ಅನ್ನ. ಓಕೆ. ಏನೆಲ್ಲ ಸಾಮಗ್ರಿಗಳು ಬೇಕು ಇದಕ್ಕೆ? ಕಾಯಿ ಹಾಲು ಬೇಕಾಗುತ್ತೆ. ಕಾಯಿ ಹಾಲನ್ನ ಚೆನ್ನಾಗಿ ರುಬ್ಕೊಂಡು ಅದನ್ನ ಸೋದಿಸ್ಕೊಂಡು ಇದು ಕೆಳಗಡೆ ಬರೋ ಕಪ್ಪು ಕಲರ್ ಎಲ್ಲ ತೆಗೆದ್ಬಿಡ್ಬೇಕು. ಬರೀ ಹಾಲನ್ನ ತಗೊಂಡಿದ್ದೀನಿ 1 ಕಪ್ಪು. ಅದ್ರ ಜೊತೆಗೆ ಪುದೀನ ಎಲೆಗಳನ್ನ ಸ್ವಲ್ಪ ತಗೊಂಡಿದ್ದೀನಿ. ಚಕ್ಕೆ, ಲವಂಗ, ಬಿರಿಂಜೆ ಎಲೆ ಅಂತ ಬರುತ್ತೆ ಅದು, ಆಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ, ತುಪ್ಪ, ಆಮೇಲೆ ಗೋಡಂಬಿ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅಕ್ಕಿ ಬಂದು ಒಂದು 1 ಅವರ್ ಬಿಫೋರೇ ನಾವು ಅದನ್ನು ನೆನೆಸಿಬಿಡಬೇಕು. ಬಾಸ್ಮತಿ ಅಕ್ಕಿನ ತೊಗೊಂಡಿದ್ದೀನಿ. ಸೊ ಕಾಯಿ ಹಾಲು ನೀವು ಮಿಕ್ಸಿಯಲ್ಲೇ ಮಾಡ್ಕೊಂಡಿರೋದಾ? ಹೌದು, ಮಿಕ್ಸಿಯಲ್ಲೇ ಮಾಡಿಕೊಂಡು ಅದನ್ನು ಶೋಧಿಸ್ಕೊಂಡಿದ್ದೀನಿ. ಈಗ ಹೌದು, ಜಾರಲ್ಲಿ. ಅದರಲ್ಲಿ ಸ್ವಲ್ಪ ತಿಕ್ಕಾಗಿ ಮಾಡಿದ್ದೀರಾ? ಎಷ್ಟು ಕಾಯಿ ಹಾಲು? ಎಷ್ಟು ಕಾಯಲ್ಲಿ ಮಾಡಿದ್ದೀರಾ? 1 ಕಾಯಿ ತಗೊಂಡ್ರೆ ಸಾಕು. ಒಂದು ಕಾಯಿ ಮೀಡಿಯಂ ಸೈಜ್ ತೆಂಗಿನಕಾಯಿ ತಗೊಂಡ್ರೆ ಅದರಲ್ಲಿ ಹಾಲು ತಗೋಬಹುದು. ಇವಾಗ ಎಷ್ಟು ಅಕ್ಕಿ ತಗೊಂಡಿದ್ದೀರಾ? 1 ಕಪ್ ಅಕ್ಕಿ ತಗೊಂಡಿದ್ದೀನಿ. 1 ಕಪ್ಪಿಗೆ 1 ಕಾಯಿ. 1 ಕಾಯಿ ತಗೊಂಡಿದ್ದೀನಿ ಹಾಲು. ಅಲ್ವಾ? ಸರಿ, ಶುರು ಮಾಡೋಣ ಅಲ್ಲ? ಹಾಂ, ಶುರು ಮಾಡೋಣ. ಈಗ ನಾವು ಕುಕ್ಕರ್ನ ತಗೊಳ್ಳೋಣ. ಒಲೆ ಹಚ್ಕೊಂಡ್ಬಿಡ್ತೀರಾ? ಹಾಂ, ಒಲೆ ಹಚ್ಕೊತೀವಿ. ಇದೊಂಥರ ಪಲಾವ್ ತರನೇ, ಆದ್ರೆ ಕಾಯಿ ಹಾಲು ಯೂಶಲಿ ಹಾಕೋದಿಲ್ಲ ಪಲಾವ್ಗೆ. ಇದು ಕಾಯಿ ಹಾಲಿಂದಾನೇ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಎಣ್ಣೆನಾ? ಹಾಂ, ಎಣ್ಣೆ ಕೊಡಿ. ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ ವನಿತಾ? ನಾವು ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇರೋದು. ಅತ್ತೆ, ಮಾವ, ನಾನು, ನಮ್ಮ ಯಜಮಾನ್ರು, 2 ಮಕ್ಕಳಿದ್ದಾರೆ. ಸೊ ಎಲ್ಲ ಒಟ್ಟಿಗೆನೇ ಇದ್ದೀವಿ. ಎಷ್ಟು ಜನ ಇದ್ದೀರಾ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ? ಎಲ್ಲ 10 ಜನ ಇದ್ದೀವಿ ಟೋಟಲ್ ಆಗಿ. ಅತ್ತೆ ಮಾವನು ಇದ್ದಾರಾ? ಹಾಂ, ಇದ್ದಾರೆ. ಅತ್ತೆ ಮಾವನು ಇದ್ದಾರೆ. ಎಣ್ಣೆ ಕಾಯಬೇಕು ಸ್ವಲ್ಪ. ಅಡಿಗೆ ಯಾರೆಲ್ಲ ಮಾಡೋದು? 10 ಜನ ಅಂದ್ರೆ ಸ್ವಲ್ಪ ಅಡಿಗೆಗಳು ಜಾಸ್ತಿನೇ ಮಾಡಬೇಕಾಗತ್ತೆ. ನಾನೇ ದೊಡ್ಡ ಸೊಸೆ ಮನೆಗೆ, ನಾನೇ ಜಾಸ್ತಿ ಮಾಡ್ತಾ ಇರ್ತೀನಿ. ಒಬ್ಬರೇ ಮಾಡೋದಾ ಅಥವಾ ಅವರು ಬರ್ತಾರೆ? ಅವರು ಹೆಲ್ಪ್ ಮಾಡ್ತಾರೆ, ಎಲ್ಲ ಹೆಲ್ಪ್ ಮಾಡ್ಕೊಡ್ತಾರೆ. ನಾನು ಮಿಕ್ಕಿದೆಲ್ಲ ನಾನೇ ಮಾಡ್ಕೊತೀನಿ. ಯಾಕಂದ್ರೆ 10 ಜನಕ್ಕೆ ತಿಂಡಿ ಆಗ್ಬೇಕು, ಮಧ್ಯಾಹ್ನ ಅಡಿಗೆ ಅಂದ್ರೆ ಒಂದ್ ಸಣ್ಣ ಕ್ಯಾಂಟೀನ್ ನಡೆಸಿದಾಗ. ಹೌದು, ನಿಜ. ಟೈಮ್ ಹೆಂಗ್ ರನ್ ಆಗತ್ತಂತನೂ ಗೊತ್ತಾಗೋದಿಲ್ಲ, ಆ ಥರ ರನ್ ಆಗ್ತಾ ಇರ್ತದೆ. ಸೊ ಈಗ ನಾವು ಎಣ್ಣೆ ಕಾದಿದೆ, ಮಸಾಲೆ ಸಾಮಾನಿನ ತಗೊಳ್ಳೋಣ. ಏನು ಬೇಕು ಹೇಳಿ? ಇದು ಚಕ್ಕೆ, ಲವಂಗ, ಇದನ್ನ ಫಸ್ಟ್ ಹಾಂ, ಇದರಲ್ಲಿ ಹಾಕ್ಕೊಂತೀವಿ. ಈಗ ಇದು ಬಿರಿಂಜೆ ಎಲೆ. ಹಾಂ, ಇದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಇದು ಅನಾನಸ್ ಹೂ ಅಂತ, ಇದು ಚಕ್ಕೆ, ಇದು ಮರಾಠಿ ಮೊಗ್ಗು ಅಂತ, ಅನಾನಸ್ ಹೂವು, ಇದ್ರ ಜೊತೆಗೆ ಏಲಕ್ಕಿ ಮತ್ತು ಲವಂಗನ ಸೇರಿಸ್ಕೊತಾ ಇದ್ದೆ. ಹಾಂ, ಇದನ್ನು ಹುರ್ಕೊಳ್ಳೋಣ. ಇದು ಆಲ್ಮೋಸ್ಟ್ ಆಗಿದೆ. ಹಾಂ, ಈಗ ಗೋಡಂಬಿ ಸೇರಿಸ್ಕೊಳ್ಳೋಣ. ಸೊ ಈ ತರ ರೈಸ್ ಐಟಮ್ಸ್ ಎಲ್ಲ ಮಾಡ್ತಾ ಇರ್ತೀರಾ? ಹಾಂ, ಮಾಡ್ತಾ ಇರ್ತೀನಿ. ಅಂದ್ರೆ ಈಗ ಬೆಳಿಗ್ಗೆ ತಿಂಡಿಗೆ ಅಂದ್ರೆ 10 ಜನ ಇರೋದ್ರಿಂದ ಯಾವ ತರದ್ ಮಾಡ್ತೀರಾ ಯೂಶಲಿ? ರೈಸ್ ಐಟಮ್ಸು ಜಾಸ್ತಿ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡ್ತಾರೆ. ಸಂಜೆ ಹೊತ್ತು ಸ್ನ್ಯಾಕ್ಸ್ ಟೈಪ್ ಥರ ಮತ್ತು ಇಡ್ಲಿ ದೋಸೆ ತಿನ್ನೋಕ್ಕೆ ಇಷ್ಟಪಡ್ತಾರೆ. ರೈಸ್ ಐಟಮ್ಸೇ ಬೇಗ ಮಾಡ್ಕೊತೀವಿ. ನಿಮ್ಮದು ಸ್ವಂತ ಊರು ಬೆಂಗಳೂರೇನಾ? ಸೊ ನಮ್ಮ ತಾಯಿ ಮನೆ ಬಂದು ಕೋಲಾರ, KGF. ಇಲ್ಲಿ ಅತ್ತೆ ಮನೆ. ಈರುಳ್ಳಿ ತಗೊಳ್ಳೋಣ. ಈರುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ.
ಸೊ ಎಷ್ಟು ವರ್ಷ ಆಯಿತು ಬೆಂಗಳೂರಿಗೆ ಬಂದು? 15 ವರ್ಷ ಆಯಿತು. ಸೊ ಚೆನ್ನಾಗಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀರಾ ಹಾಂ 15 ವರ್ಷದಲ್ಲಿ. ಹೌದು. ಮದುವೆ ಆದಮೇಲೆ ಕಲ್ತಿದ್ದ? ಅತ್ತೆ ಕಲಿಸ್ಕೊಟ್ಟಿದ್ದ ಅಡುಗೆ ಎಲ್ಲ? ಇಲ್ಲ, ಅಮ್ಮ ಕಲಿಸ್ಕೊಟ್ಟಿದ್ದು. ಮುಂಚೆನೇ ಕಲ್ತಿದ್ವಿ, ಬಟ್ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸು ಇಲ್ಲಿ ಜಾಸ್ತಿ ಆಯಿತು. ಅತ್ತೆ ಚೆನ್ನಾಗಿ ಅಡುಗೆ ಮಾಡ್ತಾರಾ? ಹಾಂ, ಮಾಡ್ತಾರೆ. ಅವ್ರು ಯಾವ ಥರ ಅಡುಗೆ ಮಾಡೋದು? ಸಂಪ್ರದಾಯ ಅಡುಗೆ ಜಾಸ್ತಿನಾ ಅಥವಾ? ಅವರು ಸಂಪ್ರದಾಯ ಅಡುಗೆನೇ ಜಾಸ್ತಿ ಮಾಡೋದು. ನಾನು ಎಲ್ಲ ಮಾಡ್ತಾ ಇರ್ತೀನಿ, ಯಾಕಂದರೆ ಮಕ್ಕಳಿದಾರಲ್ವಾ, ಅವ್ರು ಬೇಕಂತಕ್ಕಂಗೆ ನಾವು ಮಾಡ್ತಾ ಇರ್ತೀನಿ. ಇದು ಹೊಸ ಹೊಸದು ಏನದು ಅಡುಗೆಗಳು ಒಂದಿನ ಮಾಡಿ ಇನ್ನೊಂದು ದಿನ ಮಾಡಿದ್ರೆ ಮಕ್ಕಳಿಗೆ ಬೇಜಾರಾಗುತ್ತೆ. ಬಾಕ್ಸಿಗೆಲ್ಲ ಕೊಡಬೇಕಾ? ಬಾಕ್ಸಿಗೆ ಮಕ್ಕಳು ಎಲ್ಲ ಹೋಗ್ತಾರೆ. ಒಬ್ಬ ಬಂದು 9th ಸ್ಟ್ಯಾಂಡರ್ಡು, ಇನ್ನೊಬ್ಬ ಬಂದು 4th ಸ್ಟ್ಯಾಂಡರ್ಡು. ಈ ರೈಸ್ ಐಟಮ್ ಆದರೆ ನನ್ನ ಪ್ರಕಾರ ಮಧ್ಯಾಹ್ನ ಆದ್ರೂ ತಣ್ಣಗಾದ್ರೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಟಿಫನ್ಗೆ ಇದನ್ನೇ ಮಾಡಿಬಿಟ್ರೆ ಅವು ಮಕ್ಕಳು ತಿನ್ನೋಕ್ಕೂ ಚೆನ್ನಾಗಿರ್ತದೆ ಅಂತ ಇದನ್ನೇ ಮಾಡಿಬಿಡ್ತೀವಿ. ಸ್ವಲ್ಪ ಬ್ರೌನ್ ಆಗಿದೆ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇದು ಪೇಸ್ಟ್ ಮಾಡಿ ಇಟ್ಬಿಟ್ಟಿರಲ್ಲ? ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಇದು ಮಾತ್ರ ಮಿಕ್ಸಲ್ಲಿ ಹಾಕೋದು, ಮತ್ತೆಲ್ಲ ನೀವು ಗರಂ ಮಸಾಲ ಇದೆಲ್ಲ ಹಾಕಿದ್ರಲ್ಲ ಎಲ್ಲ ಹಾಗೇನೆ? ಅಲ್ಲೇ ಹಾಗೇನೆ ಹಾಕಿರೋದು. ಕೋಕೋನಟ್ ಮಿಲ್ಕ್ ಅಂತ ಹೇಳಿದ್ರಲ್ಲ, ಅದು ಆರೋಗ್ಯಕ್ಕೆ ಸಹ ಕೋಕೋನಟ್ ಯೂಶಲಿ ಮುಂಚೆ ಸ್ವಲ್ಪ ಇತ್ತು. ಹೌದು, ಈಗ ಕೋಕೋನಟ್ ಜಾಸ್ತಿ ಯಾರು ತಿನ್ನಕ್ಕೆ ಹೋಗಲ್ಲ. ಹಳೆಯ ಕಾಲದಲ್ಲಿ ಅಂದರೆ ಕುತ್ಕೊಂಡು ತಿಂತಾ ಇದ್ರು, ಈಗ ಯಾರು ತಿನ್ನಕ್ಕೆ ಹೋಗಲ್ಲ. ಅದರಿಂದ ರೈಸಲ್ಲಿ ಮಿಕ್ಸ್ ಮಾಡೋದ್ರಿಂದ ಮಕ್ಳಿಗೂ ಗೊತ್ತಾಗೋದಿಲ್ಲ, ಟೇಸ್ಟು ಕೊಡುತ್ತೆ, ಚೆನ್ನಾಗೂ ಇರ್ತದೆ. ಕೋಕೋನಟ್ ಮಿಲ್ಕಲ್ಲಿ ತುಂಬ ನ್ಯೂಟ್ರಿಷಿಯಸ್ ವ್ಯಾಲ್ಯೂ. ಹೌದು, ಒಳ್ಳೆಯದು ಆರೋಗ್ಯಕ್ಕೆ. ಹೌದು, ವಿಟಮಿನ್ಸು ಜಾಸ್ತಿ ಇರೋದ್ರಿಂದ ಮತ್ತು ಫ್ಯಾಟ್ ಅಂಶನೂ ಇದೆ. ಸೊ ಮಕ್ಕಳಿಗೂ ಜಾಸ್ತಿ ಕೊಡೋದ್ರಿಂದ ತುಂಬ ಒಳ್ಳೆಯದು. ಪ್ರೋಟೀನ್ಸ್ ಇರುತ್ತೆ. ನೀವು ಹೇಳಿದಾಗೆ ಅದನ್ನ ತೆಂಗಿನ ತುರಿದು ಮಾಡೋದಕ್ಕೆ ಏನದು ಅದು ಕಾಯಿ ಬಂದರೆ ತೆಗೆದಿಡೋದು ಅದೆಲ್ಲ ಮಾಡ್ತಾರೆ. ಹೌದು, ಅವಾಗ ಈ ಥರ ಒಂದು ಮಿಲ್ಕ್ ಮಾಡಿಬಿಟ್ರೆ ಒಳ್ಳೆಯದು. ಈಗ ಇದಾಗಿದ್ರೆ ಅದ್ರ ಜೊತೆಗೆ ಪುದೀನ ಎಲೆನ ಸೇರಿಸ್ಕೊಳ್ಳೋಣ. ಸೊ ಪುದೀನ ಚಟ್ನಿ ಮಾಡಿದ್ರೆ ಹಾಗೆ ಪುದೀನ ಒಂದು ಸ್ವಲ್ಪನ ಹಾಕ್ತಾ ಇದ್ದೀನಿ, ಫ್ಲೇವರ್ ಕೊಡುತ್ತೆ. ಎಲ್ಲ ಹುರಿದಾಗಿದೆಯಾ? ಈಗ ಎಲ್ಲ ಚೆನ್ನಾಗಿ ಹುರಿದಾಗ್ಬಿಟ್ಟಿದೆ. ಈಗ ಇದ್ರ ಜೊತೆಗೆ ನಾವು ಕಾಯಿ ಹಾಲನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಏನದು ದಪ್ಪ ಹಾಲೇ ತೆಗ್ದಿದ್ದೀರಾ? ಹೌದು. ತುಂಬಾ ನೀರು ಮಾಡ್ಕೊಳ್ಬಾರ್ದಲ್ವಾ? ಚೆನ್ನಾಗಿ ಏನದು 2-3 ಸತಿ ಅದನ್ನ ಸೋಸಿದ್ದೀರಾ ಜರಿಯಲ್ಲಿ? ಹೌದು, ಒಂದು 2 ಸರಿ ಜೋಡಿಸಿ ಮಾಡ್ಕೊಂಡಿದ್ದೀನಿ. ಅದರಿಂದ ಕಪ್ ಕಲರ್ ಬರಲ್ಲ, ರೈಸ್ ನೋಡೋಕ್ಕೆ ಬಿಳಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರಲ್ವಾ? ತೆಂಗಿನಕಾಯಿ ಬೇಡ, ಹಾಲು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹಾಲು ತೆಗ್ದೇ ಮಾಡಬೇಕು. ಇದು ಉರಿ ಫ್ಲೇಮ್ ಈಗ ಸ್ವಲ್ಪ ಆಗ್ಬೇಕಾ? ಇದು ಸ್ವಲ್ಪ ಹೊತ್ತು ಆಗಬೇಕು. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ನೀರು ಸೇರಿಸ್ಕೊತೀರಾ? ಈಗಲೇ ಹಾಕೊಳ್ತೀರಾ ನೀರು? ಎಷ್ಟು ನೀರು ಹಾಕೋತೀರಾ? 1 ಕಪ್ ರೈಸ್ಗೆ 2.5 ಕಪ್ ಅಷ್ಟು ನೀರು ತೊಗೊತೀನಿ. ಈಗ 1 ಕಪ್ ಆಲ್ರೆಡಿ ನಾನು ಇದು ಹಾಕಿದ್ದೀನಿ, ಕಾಯಿ ಹಾಲು ಹಾಕಿದ್ದೀನಿ. ನೀವು ಮಿಕ್ಸಿಗೆ ಹಾಕೊಂಡಿದ್ದ ನೀರೇ ಹಾಕ್ತಾ ಇದ್ದೀರಾ? ಮಿಕ್ಸಿಗೆ ಹಾಕೊಂಡಿರೋದು ನೀರನ್ನು, ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕಿದ್ದು ಅದೇ ನೀರೇ ಯೂಸ್ ಆಗಲಿ ಅಂತ ಯೂಸ್ ಮಾಡ್ತಾ ಇದ್ದೆ. ಸರಿ ಸರಿ, ಆಯ್ತಾ? ಆಯಿತು. ಈಗ ಮತ್ತೆ ಇನ್ನು ಸ್ವಲ್ಪ ಒಂದು ಅರ್ಧ ಕಪ್ಪನ್ನು ನೀರು ಹಾಕ್ಕೊಂತೀನಿ. ಜೊತೆಗೆ ಉಪ್ಪನ್ನು ಸೇರಿಸ್ಕೊಂಡು ಉಪ್ಪು ಹಾಕೊಂಡ್ಬಿಡ್ತೀರಾ? ಈಗ ಚೆನ್ನಾಗಿ ಕುದಿಬೇಕು. ಈಗ ಈಗ ಇನ್ನೇನು ಹಾಕೊಳ್ತೀರಾ? ಎಲ್ಲ ಮಸಾಲೆಗಳು ಹಾಕ್ಬಿಟ್ಟಾಗಿದೆ ಅಲ್ವಾ? ಎಲ್ಲ ಹಾಕಿದ್ದೀವಿ. ಅಕ್ಕಿ ಮಾತ್ರ ಬಾಕಿ ಇರೋದು? ಅಕ್ಕಿ ಮಾತ್ರ ಬಾಕಿ ಇದೆ. ಈಗ ಅಕ್ಕಿ ಹಾಕೊಳ್ಳೋಣ. ಅದನ್ನ ಎಷ್ಟು, ಅರ್ಧ ಗಂಟೆನಾ 1 ಗಂಟೆನಾ? ಎಷ್ಟು ಗಂಟೆ? 1 ಅವರ್ ನೆನೆಸಿದ್ದೀನಿ. ನೆನೆಸಿದ್ರೆ ಬೇಗನೂ ಆಗುತ್ತೆ ಮತ್ತೆ ಸಾಫ್ಟ್, ಚೆನ್ನಾಗಿ ಸಾಫ್ಟಾಗಿ ಬರ್ತದೆ. ಮತ್ತೆ ಬೇಗ ಏನ್ ಮಾಡ್ತೀರಾ ಮನೆಯಲ್ಲಿ? ಅಂದ್ರೆ ಈಗ ಅಡಿಗೆಗೆ ಸುಮಾರು ಟೈಮ್ ಬೇಕೇನೋ ಅಲ್ವಾ ನಿಮ್ಗೆ? ಹೌದು, ಯಾಕಂದ್ರೆ ತುಂಬಾ ಜನ ಇರೋದ್ರಿಂದ. ಈಗ ಬೇರೆ ಏನಾದ್ರು ಹಾಬೀಸ್ ಇದೆಯಾ? ಏನಾದ್ರು ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ? ಪೇಂಟಿಂಗ್ ಮಾಡ್ತಾ ಇರ್ತೀನಿ. ಹೌದಾ? ಪೇಂಟಿಂಗ್ ಮಾಡ್ತಾ ಇರ್ತೀನಿ. ಯಾವ ತರ ಪೇಂಟಿಂಗ್ ಅಂದ್ರೆ ಏನ್ ಪೇಂಟಿಂಗ್ ಮಾಡ್ತೀರಾ? ಸೊ ಸ್ಯಾರಿ ಪೇಂಟಿಂಗ್ ಮಾಡೋದು, ಹ್ಯಾಂಡ್ ವಾಲ್ ಪೇಂಟಿಂಗ್ ಮಾಡೋದು, ಸ್ಯಾರೀಸ್ ಡಿಸೈನ್ ಮಾಡೋದು, ಅಂದ್ರೆ ಎಂಬ್ರಾಯ್ಡ್ರಿಂಗ್ ಮಾಡೋದು, ಸ್ಯಾರಿಗೆ ಕುಚ್ಚು ಹಾಕೋದು ಎಲ್ಲ ಮಾಡ್ತಾ ಇರ್ತೀನಿ. ಟೈಮ್ ಸಿಗುತ್ತಾ? ಇಷ್ಟೊಂದು ಜನ ಟೈಮ್ ಮಾಡ್ಕೊತಾ ಇರ್ತೀನಿ. ಇಂಟ್ರೆಸ್ಟ್ ಇದ್ರೆ ಟೈಮ್ ಮಾಡ್ಕೊತೀನಿ.
ಕಲ್ತಿದ್ದೀರಾ ಪೇಂಟಿಂಗ್ ಅಥವಾ ಹೀಗೆ? ಇಲ್ಲ, ಪೇಂಟಿಂಗ್ ನಾನು ಡ್ರಾಯಿಂಗ್ ಕ್ಲಾಸಸಲ್ಲೂ ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಮದುವೆಗಿಂತ ಮುಂಚೆ? ಹಾಂ, ಮದುವೆಗಿಂತ ಮುಂಚೆ ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಅದರಿಂದ ನನಗೆ ಟಚ್ ಇದೆ, ಅದರಿಂದ ಮಾಡ್ತಾ ಇದ್ದೀನಿ. ಸಪೋರ್ಟ್ ಇದೆಯಾ ಮನೆಯಲ್ಲಿ? ಹಾಂ, ನಮ್ಮ ಮನೆಯವರೆಲ್ಲ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಇದೆಲ್ಲ ಮುಂದುವರಿಸಬೇಕಂದ್ರೆ ಮನೆಯವ್ರ ಸಪೋರ್ಟ್ ಬೇಕು. ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಖಂಡಿತವಾಗಿ. ಹೌದಾ? ಓಕೆ, ತುಂಬಾ ಸಂತೋಷ. ಅತ್ತೆ ಎಲ್ಲ ಏನ್ ಹೇಳ್ತಾರೆ? ಮಾಡು ಅದೆಲ್ಲ? ಅವ್ರೇನು ಮಾಡು ಅಂತಾನೆ ಹೇಳ್ತಾರೆ. ಹೌದಾ? ಬೇರೆ ಏನು, ನೀವು ಜಾಬ್ ಅಲ್ಲಿ ಇದ್ದೀರಾ? ಏನ್ ಮಾಡ್ತೀರಾ? ಜಾಬ್ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮುಂಚೆ ಮನೆಯಲ್ಲೇ ಇದ್ದಿದ್ದು, ಈಗ ಒಂದು 4-5 years ಇಂದ ಸ್ವಲ್ಪ ಆಚೆ ಬಂದಿದ್ದೀನಿ. ಹೌದಾ? ಹುಡುಗಿಯರು ಹೆಂಗಸರು ಹೊರಗೆ ಬಂದು ಮಾಡ್ಬೇಕು, ಕೆಲಸ ಮಾಡ್ಬೇಕು, ಇಂಡಿಪೆಂಡೆಂಟ್ ಆಗ್ಬೇಕು. ಹೌದು, ಅದಕ್ಕೋಸ್ಕರನೇ ಎಲ್ಲ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾದ್ರು. ಸೊ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ಆಚೆ ಬಂದು ಮಾಡ್ತಾ ಇದ್ದೀನಿ. ಈಗ ಹೇಗೆ ಅನ್ಸುತ್ತೆ ಮನೆಯಲ್ಲಿ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಹಾಬೀಸ್ ಎಲ್ಲ ಈಗ ಸದ್ಯಕ್ಕೆ ಸ್ವಲ್ಪ ಟಚ್ ಕಮ್ಮಿ ಆಗಿದೆ, ಬಟ್ ಟೈಮ್ ಸಿಕ್ಕಾದ್ರೆ ಮಾತ್ರ ಬಿಡೋದಿಲ್ಲ, ಮಾಡ್ಕೊಂತೀನಿ. ಸ್ಕೂಲ್ ವರ್ಕ್ ಈಗ ಸರಿಯಾಗಿರ್ತದೆ. ಪ್ರೈಮರಿ ಸ್ಕೂಲ್? ಹಾಂ, 1 to 7th ತೊಗೊತೀನಿ. ನಾನು ಸೈನ್ಸ್ ಮತ್ತು ಮ್ಯಾಥ್ಸ್ ಹ್ಯಾಂಡಲ್ ಮಾಡ್ತಾ ಇರ್ತೀನಿ. ಮಕ್ಕಳ ಹತ್ರ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದಲ್ವಾ? ಟೈಮ್ ಪಾಸ್ ಆಗೋದು ಚೆನ್ನಾಗಿರುತ್ತೆ. ಸೊ ಚೈಲ್ಡ್ಹುಡ್ ಏಜ್ ಹೋದಂಗೆ ಇರ್ತದೆ ನಮಗೆ. ನೀವು ಕೂಡ ಒಂದು ಮಕ್ಕಳ ಜೊತೆ ಮಕ್ಕಳಾಗಿ ಬೆರೀಬಹುದು. ಹೌದು, ಹಂಗೆ ಇರ್ತೀವಿ ಅಲ್ವಾ? ಅದೊಂದು ಟೀಚಿಂಗ್ ಅನ್ನೋದು ಒಳ್ಳೆ ಪ್ರೊಫೆಷನ್. ಹೌದು. ಈಗ ಅಕ್ಕಿ ಹಾಕೊಂಡಿದ್ರೆ ಏನ್ ಹಾಕೊಳ್ಳೋದು? ಈಗ ಲಾಸ್ಟ್ಗೆ ತುಪ್ಪನ ಹಾಕೊಳ್ಳೋಣ, 1 ಸ್ಪೂನ್ ಅಷ್ಟು. 1 ಕಪ್ ಇಟ್ಟಿದ್ದೀರಾ? ಒಂದೇ ಸ್ಪೂನ್ ಹಾಕದಾ? ಹಾಂ, ಒಂದು ಸ್ಪೂನ್ ಹಾಕ್ತೀನಿ. ಮತ್ತೆ ಅಂದ್ರೆ ತಿನ್ನುವಾಗ ಹಾಕೊಳ್ಳೋಕೆ? ಹಾಂ, ಆಮೇಲೆ ಲಾಸ್ಟಲ್ಲಿ ಗಾರ್ನಿಶಿಂಗ್ಗೆ ಇಟ್ಕೊಳ್ಳೋಣ. ಈಗ ಇದಕ್ಕೆ ಮುಚ್ಚಳನ ಹಾಕಿ 2 ವಿಸಿಲ್ ಬರೋದಂಗೂ ವೆಯ್ಟ್ ಮಾಡಿ. ಓಕೆ, ಸರಿ. 2 ವಿಸಿಲ್ ಬೇಕಾಗತ್ತಾ? ಹಾಂ, 2 ವಿಸಿಲ್ ಬೇಕು. ಫ್ಲೇಮ್ ಹೈ ಮಾಡ್ಕೊತೀನಿ. ಈಗ 2 ವಿಸಿಲ್ ಬರೋವರೆಗೆ ಕಾಯೋಣ. ಈಗ 2 ವಿಸಿಲ್ ಬಂದಿದೆ, ಮತ್ತೆ ಕೂಲ್ ಕೂಡ ಆಗಿದೆ. ಆಗಿದ್ದಕ್ಕೆ ಸ್ವಲ್ಪ ಟೈಮ್ ಕಾದಿದೀವಿ. ಆಗಿರ್ಬೋದಾ ಈಗ? ಈಗ ಆಗಿರುತ್ತೆ. ನೋಡ್ತೀರಾ? ಈಗ ತೆಗೆದು ನೋಡೋಣ. ಈಗ ಸ್ವಲ್ಪ ತುಪ್ಪ ತಗೊಳ್ಳೋಣ. ಆಗಿದೆ ಅನ್ಸುತ್ತಾ? ಚೆನ್ನಾಗಿ ಬಂದಿದೆಯಾ? ಹಾಂ, ಚೆನ್ನಾಗಿ ಬಂದಿದೆ. ಈಗ 1 ಸ್ಪೂನ್ ಅಷ್ಟು ಹಾಕ್ಕೊಂತೀನಿ ನಾನು. ತುಪ್ಪ ಒಂದ್ಸತಿ ಮೇಲ್ಗಡೆ ಹಾಕಿದ್ರೆ ಅಂದ್ರೆ ಆದ್ಮೇಲೆ ಪರಿಮಳ ಚೆನ್ನಾಗಿರುತ್ತೆ. ಮತ್ತೆ ಆರೋಗ್ಯಕ್ಕೂ ಒಳ್ಳೇದು. ತುಪ್ಪ ತಿನ್ನೋದು ಅಂದ್ರೆ ಹೆದರ್ತಾ ಇದ್ರು. ಮತ್ತೆ ತುಪ್ಪ ತಿನ್ನೋದ್ರಿಂದನೂ ಮಕ್ಕಳಿಗೆ ಒಂದು ಒಳ್ಳೆ ತೇಜಸ್ ಬರುತ್ತೆ, ಮತ್ತೆ ಬುದ್ಧಿ ಚುರುಕುನು ಆಗುತ್ತೆ ಅಂತ ಇದೆ. ಹಾಗಾಗಿ ಸ್ವಲ್ಪ ಇವನ್ ದೊಡ್ಡವ್ ಕೂಡ ಹಾಕೋಬಹುದು. ಸ್ಪೂನ್ ತಿಂದ್ರೆ ಏನು ಹೆದರೋದು ಬೇಡ, ಏನು ಇಲ್ಲ, ತಿನ್ಕೊಂಡು ಆರೋಗ್ಯದಲ್ಲೇ ಇರಬಹುದು ಅಲ್ವಾ? ಈಗ ಇದಾಗಿದೆ. ಈಗ ನಾವು ಬಿಸಿ ಬಿಸಿಯಾಗಿ ಇದೆ. ನೀವು ಬೇರೆ ಇನ್ನೇನು ಪಲಾವ್ ಎಲ್ಲ ಮಾಡ್ತೀರಮ್ಮ? ಬೇರೆ ತರಕಾರಿ ಸ್ಪೆಷಲ್ ಆಗಿರೋದು ಅಂದ್ರೆ ಪಲಾವ್ ತರನೇ ಇದೆ, ನೀವು ಅನ್ನ ಅಂತ ಹೇಳಿದ್ರಿ. ಹೌದು. ಬೇರೆ ಇನ್ನೇನ್ ಮಾಡ್ತೀರಾ? ಬೇರೆ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡ್ಬೋದು, ಮೆಂತೆ ಬಾತ್ ಮಾಡ್ಬೋದು. ಸೊ ಇದೇ ಥರನೇ ಹಾಕ್ಕೊಂಡು ನಾವು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತು ಪುದೀನ ರುಬ್ಕೊಂಡು ತರಕಾರಿಯನ್ನು ಸೇರಿಸ್ಕೊಂಡ್ರೆ ಪಲಾವ್ ಆಗುತ್ತೆ. ಅದನ್ನು ನಾವು ಪುದೀನ ಚಟ್ನಿ ಜೊತೆಗೂ ತಿನ್ಬೋದು, ಚೆನ್ನಾಗಿರುತ್ತೆ. ಸರಿ ಸರಿ, ಓಕೆ. ಸೊ ಈಗ ಬೇರೆ ಬೇರೆ ರೀತಿ ಎಲ್ಲ ಮಾಡ್ತೀರಾ ರೈಸ್? ಮಾಡ್ತಾ ಇರ್ತೀನಿ ರೈಸ್ ಐಟಮ್ಸ್ ಎಲ್ಲ. ಈಗ ಒಂದು ಸ್ವಲ್ಪ ತಣ್ಣಗೆ ಆಗ್ಬಿಟ್ಟಿದೆ. ಎಲ್ಲ ಹಾಕಿ ಆಯ್ತು. ತುಪ್ಪನೂ ಹಾಕಿದ್ದೀರಾ? ತುಪ್ಪನೂ ಹಾಕಿದ್ದೀನಿ. ಈಗ ಇನ್ನೇನು ಮಾಡೋದು ಇವಾಗ? ರೆಡಿ? ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡ್ಬೋದಾ? ಟೇಸ್ಟ್ ಮಾಡಿ ಹೇಳಿ. ಓಕೆ, ಸ್ಪೂನ್ ಕೊಡ್ಲಾ? ಸ್ಪೂನ್ ಕೊಡಿ. ಮತ್ತೆ ನೀವು ಕೋಕೋನಟ್ ಮಿಲ್ಕ್ ಅಂತ ಹೇಳಿದ್ರಲ್ಲ, ಅದು ಕೂಡ ನಾವಾಗ್ಲೇ ಮಾತಾಡಿದ್ವಿ, ಆರೋಗ್ಯಕ್ಕೆ ಒಳ್ಳೆಯದು. ಹೌದು. ಇತ್ತೀಚಿನ ದಿನಗಳಲ್ಲಿ ಪುನಃ ಹೇಳ್ತಾ ಇದ್ದಾರೆ, ಮುಂಚಿನೂ ಅದು ಒಳ್ಳೇದೇ, ಮಧ್ಯದಲ್ಲಿ ಕೋಕೋನಟ್ ಒಳ್ಳೇದ ಹೌದು ಅಂತೆಲ್ಲ ಹೇಳಕ್ ಸೊ ಫ್ಯಾಟ್ ಕಂಟೆಂಟ್ ಇರೋದ್ರಿಂದ ಅದು ಯಾರನ್ನು ತಿನ್ನಕ್ಕೆ ಹೋಗೋಲ್ಲ. ನಾವು ಜಾಸ್ತಿ ಪ್ರಮಾಣದಲ್ಲ ಡೈಟ್ ಮೈಂಟೈನ್ ಮಾಡ್ಕೊಂಡೆ ಸ್ವಲ್ಪ ಸ್ವಲ್ಪ ತಗೊಂಡಾಗ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಸೊ ಕೋಕೋನಟ್ ಏನದು ಅನ್ನ ಕಾಯಿ ಹಾಲಿದ ಅನ್ನ ರೆಡಿ ಆಗಿದೆ. ಈಗ ನೀವೀಗ ಆಗ ಚಟ್ನಿ ಮಾಡಿದ್ರ? ಹೌದು. ಇದೇನಿದು ಪರೋಟ ಮಾಡ್ಕೊಂಡ್ ಬಂದಿದ್ದೀರಾ? ಮನೇಲಿ ಮಾಡ್ಕೊಂಡ್ ಬಂದಿದ್ದೀವಿ. ಪರೋಟ ಅದನ್ನ ರೆಡಿ ಮಾಡಿದ್ದೀರಾ? ಹೌದು. ಸೊ ಫಸ್ಟ್ ಯಾವ ಟೇಸ್ಟ್ ನೋಡೋದು? ಫಸ್ಟ್ ಪುದೀನ ಚಟ್ನಿ ಜೊತೆಗೆ ಚಪಾತಿನ ನೋಡಿ. ಹೌದಾ? ತಗೊಳ್ಳಿ, ಟೇಸ್ಟ್ ಮಾಡಿ. ಓಕೆ, ಪುದೀನ ಚಟ್ನಿ ಮತ್ತೆ ಏನದು ಪರೋಟ ಮಾಡಿದ್ದೀನಿ. ಓಕೆ. ಅನ್ನಕ್ಕೂ ಚೆನ್ನಾಗಿರುತ್ತಾ ಪುದೀನ ಚಟ್ನಿ? ಮಾಡ್ಕೋಬಹುದು.
ಒಳ್ಳೆ ರುಚಿಯಾಗಿದೆ. ಪುದೀನ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಚೆನ್ನಾಗಿ ಮಾಡಿದಿರ. ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿದೆ. ಬಿಸಿ ಬಿಸಿ ಅನ್ನ ಇದ್ರೆ ಹೌದು, ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರುತ್ತೆ ಅಂತ ನನ್ಗನ್ಸುತ್ತೆ. ಚಪಾತಿ ದೋಸೆಗೂ ಎಲ್ಲ ಮಾಮೂಲಿ ಕಾಯಿ ಚಟ್ನಿ ಬದಲು ಈ ತರ ಮಾಡ್ಕೊಂಡ್ರೆ ಎಲ್ಲಾದ್ರೂ ಊರಿಗೆ ವೆಕೇಶನ್ಸ್ಗೆ ಹೋದಾಗೂ ನಾವು ಪ್ಯಾಕ್ ಮಾಡ್ಕೊಂಡು ಹೋದಾಗ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಅದಕ್ಕೆ ಪುದೀನದ ಆರೋಗ್ಯ ಒಂದು ಒಳ್ಳೆ ಅಂಶನೂ ನಮ್ಮ ದೇಹಕ್ಕೆ ಸೇರುತ್ತೆ. ಹೌದು, ತುಂಬಾ ರುಚಿಯಾಗಿ ಮಾಡಿದ್ದೀರಾ. ಈಗ ನೆಕ್ಸ್ಟ್ ಪಲಾವ್ನ ಟೇಸ್ಟ್ ಮಾಡೋಣ. ಇದು ನೀವು ಪಲಾವ್ ಅಂದಿಲ್ಲ, ಇದು ತೆಂಗಿನ ಹಾಲಿನ ಅನ್ನ ಪಲಾವ್ ಅಂತಾನು ಹೇಳ್ಬೋದು. ಬೇರೆ ಬೇರೆ ಪಲಾವ್ ಎಲ್ಲ ತಿಂದಿದ್ದೀನಿ ತುಂಬಾ ಸಲ. ಇದು ತೆಂಗಿನಕಾಯಿ ಹಾಲು ಹಾಕಿರುವ ಮಾಡಿರುವ ಪಲಾವ್ ಅಂತೂ ತಿಂದಿಲ್ಲ. ಅದ್ಭುತವಾದ ಪಲಾವ್ ಇದು. ಆಗ ಓಪನ್ ಮಾಡಿದಾಗ್ಲೇ ಹೇಳೋಣ ಅಂತಿದ್ದೆ, ಘಮ್ ಅಂತ ಪರಿಮಳ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ, ತುಂಬಾ ಮೈಲ್ಡ್ ಆಗಿದೆ. ಏನು ಜಾಸ್ತಿ ಏನದು ತರಕಾರಿ ಹಾಕ್ಲಿಲ್ಲ ಅಂದ್ರೂ ಆ ಪುದೀನ ಸೊಪ್ಪಿನ ಫ್ಲೇವರ್ ಮತ್ತೆ ಆ ತೆಂಗಿನ ಹಾಲು ಒಂಥರ ಬೇರೆ ರೀತಿಯ ಒಂದು ಫ್ಲೇವರ್ ಇದೆ. ತುಂಬಾ ರುಚಿಯಾಗಿ ಮಾಡಿದ್ದೀರಾ. ಇವತ್ತು ಮಧ್ಯಾಹ್ನಕ್ಕೆ ಡಿಸೈಡ್ ಮಾಡ್ಬಿಟ್ಟೆ ಈಗ ಊಟ ಇದೇ ಮಾಡೋದು ಅಂತ, ಬೇರೆ ಏನು ಊಟ ತರ್ಸೋದಿಲ್ಲ, ಇದನ್ನೇ ತಿನ್ನೋದು ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ಹೊಸ ರುಚಿಗಳನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ಧನ್ಯವಾದ. ನಿಮಗೂ ಕೂಡ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಪುದೀನ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ ತುರಿ, ಉದ್ದಿನಬೇಳೆ, ಕಡಲೆಬೇಳೆ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬ್ಯಾಡಗಿ ಮೆಣಸಿನಕಾಯಿ, ಟೊಮ್ಯಾಟೊ. ಪುದೀನ ಚಟ್ನಿ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ, 2 ಚಮಚ ಉದ್ದಿನಬೇಳೆ, 2 ಚಮಚ ಕಡಲೆಬೇಳೆ ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿದು ಬ್ಯಾಡಗಿ ಮೆಣಸಿನಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಬಾಡಿಸಿಕೊಂಡು ಹುರಿದ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ನಂತರ ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ಟೊಮ್ಯಾಟೊ ಹಾಕಿ ಚೆನ್ನಾಗಿ ಹುರಿದುಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆಗೆ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನುಣ್ಣಗೆ ರುಬ್ಬಿದರೆ ಪುದೀನ ಚಟ್ನಿ ಸವಿಯಲು ಸಿದ್ಧ. ಕಾಯಿ ಹಾಲಿನ ಅನ್ನ ಮಾಡಲು ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ ಹಾಲು, ಪುದೀನ, ಚಕ್ಕೆ ಲವಂಗ, ಅನಾನಸ್ ಹೂ, ಈರುಳ್ಳಿ, ಹಸಿಮೆಣಸಿನಕಾಯಿ, ತುಪ್ಪ, ಗೋಡಂಬಿ, ಹಸಿ ಶುಂಠಿ, 1 ಗಂಟೆ ನೆನೆಸಿದ ಬಾಸುಮತಿ ಅಕ್ಕಿ. ಕಾಯಿ ಹಾಲಿನ ಅನ್ನ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ಗೆ ಎಣ್ಣೆ, ಅನಾನಸ್ ಹೂ, ಚಕ್ಕೆ ಲವಂಗ, ಗೋಡಂಬಿ, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಹುರಿದುಕೊಳ್ಳಿ. ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ ಸೊಪ್ಪು ಹಾಕಿ 2 ನಿಮಿಷ ಬಾಡಿಸಿ. 1 ಕಪ್ ತೆಂಗಿನಕಾಯಿ ಹಾಲು ಮತ್ತು 1.5 ಕಪ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ನೆನೆಸಿದ ಬಾಸುಮತಿ ಅಕ್ಕಿ, 2 ಚಮಚ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ ತೆಗೆದು ಚೆನ್ನಾಗಿ ಕಲಸಿದರೆ ರುಚಿಯಾದ ಕಾಯಿ ಹಾಲಿನ ಅನ್ನ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.